ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಕನ್ನಡ ಜ್ಯೋತಿ ರಥಯಾತ್ರೆಗೆ ಹಾಸನದಲ್ಲಿ ಅದ್ದೂರಿ ಸ್ವಾಗತ. ವಿಶ್ವಕರ್ಮ ಸಮುದಾಯ ವಿಶ್ವದ ಶಿಲ್ಪಕಲೆಗೆ ಅಚ್ಚಳಿಯದ ಕೊಡುಗೆ ನೀಡಿದೆ. ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿಕೆ. ಹಾಸನದಲ್ಲಿ ಜೆಡಿಎಸ್ ಕತೆ ಮುಗಿದಿಲ್ಲ, ಹೊಸ ಅಧ್ಯಾಯ ಆರಂಭವಾಗಿದೆ. ಮಾಜಿ ಸಚಿವ ಎಸ್.ಡಿ. ರೇವಣ್ಣ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ಕಂಡ ಶ್ರೇಷ್ಠ ನಾಯಕ, ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಮತ್ತು ವಿಶ್ವಕರ್ಮ ಜಯಂತಿಯ ಆಕರ್ಷಕ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ. ವಾರ್ತೆಗಳ ವಿವರ. ಕನ್ನಡ ಜ್ಯೋತಿ ರಥಯಾತ್ರೆ ಹಾಸನ ನಗರದ ಡೈರಿ ವೃತ್ತಕ್ಕೆ ಆಗಮಿಸಿದಾಗ ಸರ್ಕಾರಿ ನೌಕರರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ವಿವಿಧ ಕಲಾ ತಂಡದೊಡನೆ ಅದ್ದೂರಿಯಾಗಿ ಬರಮಾಡಿಕೊಂಡು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸೇರಿದಂತೆ ಗಣ್ಯರು ಚಾಲನೆ ನೀಡಿದರು. ದಾರಿ ಉದ್ದಲಕ್ಕೂ ಕನ್ನಡದ ಬಾವುಟವನ್ನು ಹಿಡಿದಿದ್ದ ವಿದ್ಯಾರ್ಥಿಗಳು ಕನ್ನಡ ಜ್ಯೋತಿ ರಥ ಹತ್ತಿರ ಬರುತ್ತಿದ್ದಂತೆ ಕನ್ನಡ ಮಾತೆಗೆ ಜೈಕಾರ ಹಾಕುತ್ತಿದ್ದರು. ಇನ್ನು ರೈಲ್ವೆ ನಿಲ್ದಾಣದ ಹತ್ತಿರ ಕಲಾವಿದ ಬಿ.ಡಿ. ಶಂಕರೇಗೌಡ ಅವರು ಕನ್ನಡ ಕುರಿತು ಹಾಡನ್ನು ಹಾಡಿ ಗಮನ ಸೆಳೆದರು. ಇದಾದ ಬಳಿಕ ಬಿಎಂ ರಸ್ತೆ ಮೂಲಕ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಆಗಮಿಸಿದಾಗ ಜಿಲ್ಲಾಧಿಕಾರಿಗಳು ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ಕನ್ನಡ ಹಾಡನ್ನು ಡಿಸಿಯವರ ನೇತೃತ್ವದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಹಾಗೂ ಸಂಗೀತಗಾರರು ಸೇರಿ 4-5 ಕನ್ನಡ ಹಾಡನ್ನು ಹಾಡಿ ರಂಜಿಸಿದರು. ಇದಾದ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎನ್ನುವ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠ ಸಿರಿಯ ಹಾಡಿಗೆ ನೃತ್ಯ ಮಾಡಿ ಮನಸೆಳೆದರು. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಇದೇ ವೇಳೆ ಮಾತನಾಡಿ, ಕರ್ನಾಟಕ ಸಂಭ್ರಮ 50 ಅಡಿಯಲ್ಲಿ ಕನ್ನಡ ಅಭಿಯಾನದ ಈ ಸುಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಕಳೆದ 1 ವರ್ಷದಿಂದ ಕನ್ನಡ ಜ್ಯೋತಿ ರಥ ಯಾತ್ರೆಯು ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಬಂದಿದೆ. ಹೆಸರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ಎನ್ನುವ ಘೋಷಣೆಯನ್ನು ಎಲ್ಲ ಕನ್ನಡ ಪರ ಸಂಘಟನೆಯ ಮುಖಂಡರು ಹಾಗೂ ಮಹಿಳೆಯರು ಎಲ್ಲ ಸೇರಿ ಈ ರಥಯಾತ್ರೆಗೆ ಚಾಲನೆ ಕೊಟ್ಟು ಪಾದಯಾತ್ರೆಯಲ್ಲಿ ತೊಡಗಿದ್ದೇವೆ. ನಗರ ಭಾಗದ ಎಲ್ಲ ಕಲಾ ತಂಡಗಳು ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ, ಕಲೆಯನ್ನು ಉಳಿಸಿ ಬೆಳೆಸಲು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಎಂದು ಹೇಳಿದರು. ಕರ್ನಾಟಕ ಹೆಸರು ಬಂದು 51 ವರ್ಷ ಆಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ನಮ್ಮ ಕರ್ನಾಟಕ ಸರ್ಕಾರ 1 ವರ್ಷದಿಂದ ಕನ್ನಡ ಜ್ಯೋತಿ ಒಂದು ರಥಯಾತ್ರೆ ಇವತ್ತು ನಮ್ಮ ಹಾಸನ ಜಿಲ್ಲೆ ವಿಶೇಷವಾಗಿ ಬಂದಿದೆ. ಹೆಸರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ಒಂದು ಇದರಿಂದ ನಾವು ಎಲ್ಲ ಕೂಡ ಇವತ್ತು ನಮ್ಮ ಕನ್ನಡ ಸಂಘಟನೆಯವರು ಮತ್ತು ಎಲ್ಲ ನಮ್ಮ ಮಹಿಳೆಯರು, ವಿಶೇಷವಾಗಿ ನಮ್ಮೆಲ್ಲ ಕನ್ನಡಿಗರು ಇವತ್ತು ಸೇರಿ ಒಂದು ರಥಯಾತ್ರೆಯನ್ನು ಚಾಲನೆ ಕೂಡ ಮುಖಾಂತರ ನಾವು ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಗರ ಭಾಗದ ಎಲ್ಲ ಕಲಾ ತಂಡಗಳು ನಮ್ಮ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಯನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ನಾವೆಲ್ಲ ಥರದ ಒಂದು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಜಿಲ್ಲಾಡಳಿತ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಸೇರಿ ಮಾಡಿದರೆ ಎಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಶ್ರೀತಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಎಡಿಸಿ ಕೆಟಿ ಶಾಂತಲಾ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ಬಾಳು ಗೋಪಾಲ್ ಇತರರು ಹಾಜರಿದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಿಶ್ವಕರ್ಮ ಜಯಂತಿ ಆಚರಣೆ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕರ್ಮ ಜಯಂತಿಯಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಬೆಳ್ಳಿ ರಥಕ್ಕೆ ಚಾಲನೆ ನೀಡಿದರು. ವಿಶ್ವಕರ್ಮ ಜಯಂತಿಯ ಮೆರವಣಿಗೆಯಲ್ಲಿ ವಿಶ್ವಕರ್ಮ ಅವರನ್ನು ದೇವಶಿಲ್ಪಿ ಎಂದು ಕರೆಯುತ್ತೇವೆ.
ಈ ಹಬ್ಬದ ದಿನವು ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಪ್ರಮುಖ ಹಬ್ಬವಾಗಿದೆ. ದೇವತೆಗಳ ಮತ್ತು ದೇವರುಗಳ ಶಿಲ್ಪಿಯಾಗಿದ್ದು ದೈವ ಕುಲದವರು. ಕುಶಲಕರ್ಮಿಗಳು ತಮ್ಮ ಉಪಕರಣಗಳನ್ನು ಪೂಜಿಸುತ್ತಾರೆ ಮತ್ತು ವಿಶ್ವಕರ್ಮ ದೇವರ ವಿಗ್ರಹದ ಮುಂದೆ ಇಡುತ್ತಾರೆ. ಇದರಿಂದ ದೇವರ ದೈವಿಕ ಅನುಗ್ರಹವು ಅವರಿಗೆ ದಯಪಾಲಿಸುತ್ತದೆ ಎಂದರು. ದೇವರ ಪ್ರೇರಣೆ ಮತ್ತು ಕ್ರಿಯೇಟಿವಿಟಿ ಎಲ್ಲರಲ್ಲೂ ಬರಲಿ ಮತ್ತು ದೇವರ ಆಶೀರ್ವಾದ ಸಿಗಲೆಂದು ಇದೇ ವೇಳೆ ಹೇಳಿದರು. ಮೆರವಣಿಗೆಯಲ್ಲಿ ವೀರಗಾಸೆಯ ಕುಣಿತವು ನೋಡುಗರ ಗಮನ ಸೆಳೆಯಿತು. ಆಟೋದಲ್ಲಿ ವಿಶ್ವಕರ್ಮಿಯ ಬಗ್ಗೆ ಭಾವಚಿತ್ರಗಳು ಗಮನ ಸೆಳೆದವು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿ ಆಕರ್ಷಕ ಮೆರವಣಿಗೆಗೆ ಮೆರುಗು ತಂದರು. ನೂರಾರು ಜನ ವಿಶ್ವಕರ್ಮ ಸಮುದಾಯದವರು ಭಾಗವಹಿಸಿ ಸಾಗಿದರು. ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ವಿಶ್ವಕರ್ಮ ಜಿಲ್ಲಾಧ್ಯಕ್ಷರಾದ ಪಿ ಕುಮಾರ್, ಜಿಲ್ಲಾ ಹಿಂದುಳಿದ ವರ್ಗದ ಇಲಾಖೆಯ ಜಿಲ್ಲಾ ಅಧಿಕಾರಿ ಚಂದ್ರಶೇಖರ್, ರಾಘವಾಚಾರ್, ಲೋಕೇಶ್ ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಸಮುದಾಯ ವಿಶ್ವದ ಶಿಲ್ಪಕಲೆಗೆ ಅಚ್ಚಳಿಯದ ಅಮರವಾದ ಕೊಡುಗೆ ನೀಡಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಬಣ್ಣಿಸಿದರು. ಪಟ್ಟಣದ ಗಣಪತಿ ಸೇವಾ ಸಮಿತಿ ಭವನದಲ್ಲಿಂದು ನಡೆದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಡೀ ಪ್ರಪಂಚಕ್ಕೆ ವಿಶ್ವಕರ್ಮ ಸಮುದಾಯ ನೀಡಿದ ಕೊಡುಗೆ ಅಪಾರ. ಈ ಸಮುದಾಯದ ಪರವಾಗಿ ನಾನು ಯಾವಾಗಲೂ ಸದಾ ಇರುವೆ ಎಂದರು. ನಿಮ್ಮ ಪರವಾಗಿ ನಾನು ಪ್ರಾಮಾಣಿಕ ಸೇವೆ ಮಾಡುವೆ, ಸದಾ ನಿಮಗೆ ಬೆನ್ನೆಲುಬಾಗಿರುವೆ. ಇದ್ದರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನಾನು ನಿಮ್ಮ ಜೊತೆ ನಿಂತು ನಿಮ್ಮ ಮನೆಯ ಸಂಸದನಾಗಿ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಹೇಳಿದರು. ವಿಶ್ವದ ಸೃಷ್ಟಿಕರ್ತವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹೆಮ್ಮೆ ಅನಿಸಿದೆ ವಿಶ್ವಕರ್ಮ ಬಗ್ಗೆ. ಯಾಕಂದ್ರೆ ಕುಬೇರರಿಗೆ ಒಂದು ಅರಮನೆಯನ್ನ ಕಟ್ಸ್ಕೊಂಡಂತವರು ನಮ್ಮ ವಿಶ್ವಕರ್ಮ, ಪಾಂಡವರಿಗೆ ಅಮರಾವತಿಯನ್ನ ಕಟ್ಸ್ಕೊಂಡಂತ ಹೇಳಿದ್ರೆ ನಮ್ಮ ವಿಶ್ವಕರ್ಮ, ಜೊತೆಗೆ ರಾವಣನಿಗೆ ಲಂಕಾನಗರವನ್ನು ಸಹ ಕಟ್ಸ್ಕೊಂಡಿದ್ದು ಅಂತ ಹೇಳಿದ್ರೆ ಅದು ನಮ್ಮ ವಿಶ್ವಕರ್ಮಗಳು. ಹೆಮ್ಮೆಯಿಂದ ಹೇಳ್ಕೊಳಿಕ್ಕೆ ಇಷ್ಟಪಡ್ತೀನಿ. ಗುರುಗಳು ಹೇಳಿದ್ರು, ಈ ವಿಶ್ವಕರ್ಮ ಜಯಂತಿಗೆ ಮಾತ್ರ ನಾವು ಈ ಸಮಾಜವನ್ನ ಸೀಮಿತವಾಗಿ ಇರಬಾರ್ದು. ಖಂಡಿತವಾಗಿ ಹೇಳಿದ್ರೆ ಸತ್ಯ. ನೀವು ಸಂಘಟನೆ ಒಗ್ಗಟ್ಟಿರಬೇಕು, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಬೇಕು. ಜೊತೆಗೆ ನಾವು ರಾಜಕಾರಣಿಗಳು ಪಕ್ಷಾತೀತವಾಗಿ ಎಲ್ಲರೂ ಸಹ ಸಣ್ಣ ಸಣ್ಣ ಜಾತಿಗಳನ್ನ ಕುರ್ಚುವಂತ ಕೆಲಸವನ್ನ ನಾವು ಮಾಡಬೇಕು, ಬೇರೆತ್ತುವ ಕೆಲಸವನ್ನ ಮಾಡಬೇಕು. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಅವ್ರನ್ನ ಒಂದು ಸಬಲೀಕರಣ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ದೊಡ್ಡ ಜಾತಿಗಳು ಅವ್ರಿಗೆ ಆದಂತ ಒಂದು ಸಂಘಟನೆ, ಅವ್ರಿಗೆ ಆದಂತ ಒಂದು ಬ್ಯಾಕ್ ಗ್ರೌಂಡ್ ಇರ್ತದೆ. ಅದ್ರ ಸಣ್ಣ ಸಣ್ಣ ಜಾತಿಯವನ್ನ ಮೇಲುವಂತ ಕೆಲಸ ನಾವೆಲ್ಲ ಮಾಡಬೇಕು, ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತು ವಿಶ್ವಕರ್ಮ ಗುರುಗಳು ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನೇ ಸೃಷ್ಟಿಕರ್ತರು ಅಂತ ಹೇಳಿದ್ರೆ ಅದು ಚಿನ್ನ ವ್ಯಾಪಾರದಲ್ಲಾಗಿರ್ಬೋದು, ಮರಗೆಲಸ ವ್ಯಾಪಾರದಲ್ಲಾಗಿರ್ಬೋದು, ಶಿಲ್ಪಕಲೆಯಲ್ಲಾಗಿರ್ಬೋದು, ಇದನ್ನ ಎಷ್ಟು ಪಂಚಿದ್ರು ನಮ್ಮ ವಿಶ್ವಕರ್ಮಿಗಳನ್ನ ಬಣ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ, ನಿಮ್ಮ ಜೊತೆ ಖಂಡಿತವಾಗಿಯೂ ನಿಮ್ಮನೆ ಸಂಸದನ ಅಂತ ನೀವು ತಿಳ್ಕೊಂಡು ನನ್ನ ಮೂಲಕವಾಗಿ ನಿಮ್ಮೆಲ್ಲರ ಒಂದು ಇಚ್ಛಾಶಕ್ತಿಯಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನನ್ನ ಸಂಸದನಾಗಿ ಆಯ್ಕೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಇರುವ ಕೆಲಸವನ್ನ ನಾನು ಮಾಡ್ತೀನಿ. ನಿಮ್ಮ ಜೊತೆಗೆ ನಮ್ಮ ವೇದಿಕೆ ಮುಖಾಂತರ ಒಂದು ಭರವಸೆಯನ್ನ ಕೊಡ್ತೀನಿ. ವಿಶ್ವಕರ್ಮದ ಜೊತೆಗೆ ಖಂಡಿತವಾಗಿಯೂ ನನಗೆ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅಂತ ನಾನು ಈ ವೇದಿಕೆ ಮುಖಾಂತರ ನಿಮಗೆ ಹೇಳ್ತಾ, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಬಂದು ನನ್ನಲ್ಲಿ ನಮ್ಮ ಪರಿಮಿತಿಯಲ್ಲಿ ಏನ್ ಮಾಡುವುದು ಅಂತ ತಿಳಿಸಿದ್ರೆ ಖಂಡಿತವಾಗಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಅನಾದಿ ಕಾಲದಿಂದ ಭಾರತೀಯ ಶಿಲ್ಪಕಲೆ ಪರಂಪರೆ ಮುಂದುವರಿಸುತ್ತಿರುವ ವಿಶ್ವಕರ್ಮ ಸಮಾಜದ ಜನರು ಪ್ರತಿಭಾವಂತರು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದಿನಂತೆ ಅತ್ಯಾಧುನಿಕ ಸವಲತ್ತುಗಳು ಇಲ್ಲದ ಕಾಲದಿಂದಲೂ ಸ್ವಪ್ರತಿಭೆಯಿಂದ ಕಲಾ ಪ್ರಕಾರದ ಘನತೆ ಹೆಚ್ಚಿಸಿರುವ ಸಮಾಜದ ಜನರು ಶಿಲ್ಪಕಲೆಯಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಸಮುದಾಯದ ಪ್ರತಿಭೆ ಗುರುತಿಸಿರುವ ಕೇಂದ್ರ ಸರ್ಕಾರ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಸಲು ವಿಶ್ವಕರ್ಮ ಸಮಾಜದ ಹೆಸರಿನಲ್ಲಿ ತಂದಿರುವ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. 18ಕ್ಕೂ ಹೆಚ್ಚು ವಿವಿಧ ಕರಕುಶಲ ಉದ್ಯಮಕ್ಕೆ ಸುಮಾರು 13,000 ಕೋಟಿ ರೂಪಾಯಿಗಳ ಆರಂಭಿಕ ವೆಚ್ಚದೊಂದಿಗೆ ಪಿಎಂ ವಿಶ್ವಕರ್ಮ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ವಿಶ್ವಕರ್ಮ ಸಮಾಜಕ್ಕೆ ತನ್ನದೇ ಆದ ಚಾರಿತ್ರಿಕ ಹಿನ್ನೆಲೆ ಇದೆ. ವೇದಗಳ ಕಾಲದಿಂದಲೂ ಸಮಾಜಕ್ಕೆ ಇವರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ವಿಶ್ವಕರ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ. ಅನೇಕತೆಯಲ್ಲಿ ಏಕತೆ ಹೊಂದಿರುವುದೇ ನಮ್ಮ ವೈಶಿಷ್ಟ್ಯವಾಗಿದೆ. ವಿಶ್ವಕರ್ಮ ಸಮಾಜವು ಆರ್ಥಿಕವಾಗಿ ಬಲಿಷ್ಠರಾಗುವ ಜೊತೆಗೆ ಸಮಾಜದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವಂತೆ ಕರೆ ನೀಡಿದರು. ನಿಜವಾಗ್ಲೂ ಕೂಡ ವಿಶ್ವಕರ್ಮ ಜಯಂತಿ ಇವತ್ತು ತಮ್ಗೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಮೊಟ್ಟ ಮೊದಲನೇದಾಗಿ ನರೇಂದ್ರ ಮೋದಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ
ಹೋದ ವರ್ಷ ವಿವಿಧ ಬಗೆಯ ಹಲವಾರು 17 ಬಗೆಯ ವಿಶ್ವಕರ್ಮದ ಯಾರು ಕೆಲಸಗಳನ್ನ ಮಾಡ್ತಾರೆ ಅವರುಗಳಿಗೆ ಒಂದು ಆರ್ಥಿಕ ನೆರವನ್ನು 13,000 ಕೋಟಿ ರೂಪಾಯಿ ಒಂದು ಆರ್ಥಿಕ ನೆರವನ್ನ ಘೋಷಣೆ ಮಾಡಿದ್ದಾರೆ. ಯಾಕೆಂದ್ರೆ ಯಾರು ಸ್ವಂತ ಉದ್ಯೋಗನ ಹೊಂದಬೇಕು, ಯಾಕೆಂದ್ರೆ ವಿಶ್ವಕರ್ಮ ಅಂದ್ರೆ ಎಲ್ಲರೂ ಕೂಡ ತನ್ನ ಕೈಯಲ್ಲಿ ಒಂದು ಕೆಲಸವನ್ನು ಇಟ್ಕೊಂಡಿರ್ತಕ್ಕಂಥ ಅವ್ರದೇ ಆದಂತ ಒಂದು ಕಲೆ ಇದೆ, ಕೌಶಲ್ಯ ಇದೆ. ಅವ್ರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಬೇಕು, ಅವ್ರಿಗೆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಉತ್ತಮ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ 13,000 ಕೋಟಿಯನ್ನು ಮೀಸಲಿಟ್ಟು ಯಾರು ಆ ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಅವಶ್ಯಕತೆ ಇದೆ ಅದೇ ರೀತಿಯಲ್ಲಿ ಅವರೆಲ್ಲರೂ ಕೂಡ ಆರ್ಥಿಕ ನೆರವನ್ನ ಕೊಟ್ಟು ಒಂದು ಅವರು ಕಲ್ತಿರ್ತಕ್ಕಂಥ ಕಲೆಯನ್ನು ಉಳಿಸಬೇಕು, ಆರ್ಥಿಕವಾಗಿ ಕೂಡ ಬೆಳಿಬೇಕು ಅಂತಕ್ಕಂಥ ಉದ್ದೇಶನ ಉತ್ತಮವಾದ ಒಂದು ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅನಂತರ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಏನು ನಮ್ಮ ಹಾಸನ ಜಿಲ್ಲೆ ಹೇಳ್ತಾರೆ ಶಿಲ್ಪಕಲೆಗಳ ತವರೂರು ಅಂತೇಳಿ, ಮೀನ್ಸ್ ಶಿಲ್ಪಕಲೆಗಳ ತವರೂರು ಅನ್ನೋದಕ್ಕೆ ಮೂಲ ಕಾರಣ ಯಾರು ಅಂತಕ್ಕಂಥ ತಮಗೆ ಗೊತ್ತಿದೆ, ತಮ್ಮ ಸಮಾಜದ ಬಂಧುಗಳು. ಈ ನಿಟ್ಟಿನಲ್ಲಿ ಇವತ್ತು ಬೇಲೂರು, ಹಳೆಬೀಡು, ಇವತ್ತೇನು ಗೋಮಟೇಶ್ವರ ಈ ರೀತಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಪುಣ್ಯವಂತರು ಅಂತ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ತಪ್ಪಾಗ್ಲಾರ್ದು. ಇವತ್ತು ಕೂಡ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಎಷ್ಟೇ ಕೋಟಿ ರೂಪಾಯಿ ಮನೆ ಕಟ್ಟಿದ್ರು ಕೂಡ ಆಚಾರಗಳು ಬಂದು ಆ ಮನೆನ ನಮ್ಗೆ ಅವ್ರು ನಮ್ಗೆ ಒಪ್ಸೋ ತನಕ ನಮ್ಮ ಮನೆ ಒಳಗೆ ಹೋಗಂಗಿಲ್ಲ. ಇಂಥ ಸಂಪ್ರದಾಯನೂ ಕೂಡ ಇವತ್ತು ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನಂಗೆ ಇನ್ನೊಂದೇನು ಸಂತೋಷ ವಿಚಾರ ಅಂತ ಹೇಳಿದ್ರೆ 500 ವರ್ಷಗಳ ಹೋರಾಟದ ಫಲವಾಗಿ ರಾಮ ಮಂದಿರವನ್ನ ಕಟ್ತಕ್ಕಂಥ ಸಂದರ್ಭ ಬಂತು. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಮೋದಿಯವರು ಆಯ್ಕೆ ಮಾಡ್ಕೊಂಡಿದ್ರು ನಮ್ಮ ಕರ್ನಾಟಕವನ್ನ. ಯೋಗಿರಾಜ್ ಅಂತಕ್ಕಂಥ ವ್ಯಕ್ತಿ ಮೈಸೂರಿನಲ್ಲಿ 1983ರಲ್ಲಿ ಜನಿಸಿ ಅದಕ್ಕೂ ಕೂಡ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂಥ ಮೂರ್ತಿಯನ್ನೇ ಭವ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಅಂದ್ರೆ ಅಂತ ಕಲೆ ಇರ್ತಕ್ಕಂಥ ವಿಶ್ವಕರ್ಮರು ಇರ್ತಕ್ಕಂಥ ತವರು ನಮ್ಮ ಕರ್ನಾಟಕ ಜಿಲ್ಲೆ, ಕರ್ನಾಟಕ ರಾಜ್ಯ. ಇಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ತಮ್ಮ ಸಮಾಜದ ಬಂಧುಗಳು ಮಾತ್ರ ಈ ವೃತ್ತಿಯನ್ನ ನಂಬ್ಕೊಂಡಿಲ್ಲ. ನಾನು ಹೇಳ್ತಿರ್ತಕ್ಕಂಥ ಇವತ್ತು ಬೇರೆಯವರೆಲ್ಲರೂ ಕೂಡ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅವರೆಲ್ಲರಿಗೂ ಕೂಡ ಅಭಿಮಾನ ಇರಬೇಕು. ಅವರೆಲ್ಲರೂ ಕೂಡ ವಾಲಂಟಿಯರಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು. ಯಾಕೆಂದ್ರೆ ತುಂಬಾ ಜನ ಇದೇ ವೃತ್ತಿಯಲ್ಲಿ ಅನ್ನನ ತಿಂತಿದ್ದಾರೆ. ಈ ವೃತ್ತಿಯಿಂದ ಎಷ್ಟೋ ಜನದ ಹೊಟ್ಟೆ ತುಂಬ್ತಾ ಇದೆ. ಆದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಇವ್ರು ಕರಿಬೇಕು ಅಂತಕ್ಕಂಥದ್ದು ಏನಿಲ್ಲ, ಅವರೆಲ್ಲರೂ ಕೂಡ ಖುದ್ದಾಗಿ ಬರ್ಬೇಕಾಗತ್ತೆ. ಯಾಕೆಂದ್ರೆ ಯಾರು ಗುರುಗಳಿಗೆ ಗೌರವವನ್ನ ಕೊಡಲ್ಲ, ಅವ್ರಿಗೆ ಈ ಮಣ್ಣಿನ ಸಂಸ್ಕಾರದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ಬೋದು. ನಾನು ಹೇಳೋದೇನು ಅಂದ್ರೆ ಗುರುಗಳಿಗೆ ಗೌರವವನ್ನ. ಉಪವಿಭಾಗ ಅಧಿಕಾರಿ ಎಂಕೆ ಶ್ರುತಿ ಮಾತನಾಡಿ, ವಿಶ್ವದಲ್ಲಿ ಭಾರತವು ವಿಶಿಷ್ಟವಾಗಿ ಗುರುತಿಸಿಕೊಳ್ಳುವಲ್ಲಿ ವಿಶ್ವಕರ್ಮರ ಪಾತ್ರ ಬಹುಮುಖ್ಯವಾಗಿದೆ. ವಿಶ್ವಕರ್ಮರ ಕೌಶಲ್ಯತೆಗೆ ಜಗತ್ತಿನ ವಿವಿಧ ದೇಶಗಳು ಮಾರು ಹೋಗಿವೆ. ಮುಂದಿನ ದಿನಗಳಲ್ಲಿ ಕರಕುಶಲ ಉದ್ಯಮದಲ್ಲಿ ಇಡೀ ಜಗತ್ತಿಗೆ ಭಾರತ ದೇಶವು ಮೊದಲಾಗಿ ನಿಲ್ಲಬೇಕೆಂದು ಹೇಳಿದರು. ನಮ್ಮ ಜಯಂತಿಯ ಶುಭಾಶಯಗಳು. ವಿಶ್ವಕರ್ಮ ಅವರು ಅಂದ್ರೇನೆ ನಮಗೆ ನೆನಪಾಗೋದು ಅವರಲ್ಲಿ ಇದ್ದಿದ್ದಂಥ ಒಂದು ಸ್ಕಿಲ್ಲು ಮತ್ತು ಅವ್ರಿಗಿದ್ದಂಥ ಒಂದು ಕ್ರಿಯೇಟಿವಿಟಿ. ಇದನ್ನೇ ನಾವು ಆ ಕಾಲದಲ್ಲಿ ಅವರು ಒಂದು ಇಡೀ ಇಂಥ ಸುಂದರವಾದ ಜಗತ್ತನ್ನೇ ಸೃಷ್ಟಿ ಮಾಡೋದಕ್ಕೆ ಅವ್ರಿಗಿದ್ದಂಥ ಸ್ಕಿಲ್ ಕಾರಣವಾಯಿತು. ಅದೇ ಸ್ಕಿಲ್ಲನ್ನು ಹಲವಾರು ಕುಶಲ ಕಾರ್ಮಿಕರು ನಾವೆಲ್ಲರೂ ಸಹ ಅಡಾಪ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೀರಾ. ಅದೇ ಕಾರಣಕ್ಕೆ ಈ ದಿನ ನಮ್ಮ ಭಾರತ ಇಷ್ಟು ಡೆವಲಪ್ ಆಗಬೇಕು ಅಂತಂದ್ರೆ ಹಲವಾರು ಜನರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅಂಥ ಎಲ್ಲ ಕುಶಲ ಕಾರ್ಮಿಕರನ್ನು ಸಹ ನಾವು ಇದನ್ನು ಸ್ಮರಿಸಲೇಬೇಕು. ಹಾಗೆ ಈಗ ಪ್ರೆಸೆಂಟ್ ಸ್ಟೇಟಸ್ ನೋಡೋದಾದ್ರೆ ನಮ್ಮ ದೇಶ, ಭಾರತ ದೇಶ ಏನು ಸ್ಕಿಲ್ ಡೆವಲಪ್ಮೆಂಟಲ್ಲಿದೆ, ಇನ್ನೂ ಕೇವಲ 87 ರ್ಯಾಂಕಿಂಗಲ್ಲಿದೆ. ಸೊ ಇನ್ನೂ ನಮ್ಮ ಎಲ್ಲ ಕುಶಲ ಕಾರ್ಮಿಕರದಾಗಿರ್ಬೋದು ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು, ಇವರು ನಮ್ಮ ವಿಶ್ವಕರ್ಮ ಅವ್ರನ್ನ ಮೊದಲನೇ ಇಂಜಿನಿಯರ್ ಅಂತ ಕರೀತಾರೆ. ಬಿಕಾಸ್ ಅವ್ರಿಗೆ ಇದ್ದಿದ್ದಂಥ ಕ್ರಿಯೇಟಿವಿಟಿಯಿಂದ. ಸೊ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ದೇಶ ಇನ್ನೂ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಫಸ್ಟ್ ರ್ಯಾಂಕಿಗೆ ಬಂದು ನಮ್ಮ ದೇಶ ಸೆಲ್ಫ್ ರಿಲಯಂಟ್ ಆಗಬೇಕು. ಇದೇ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾದ ಯಡಿಹಳ್ಳಿ ಆರ್ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಗಂಗಾಧರನ್, ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಕಮಲಾ ಸಂಪತ್ ಕುಮಾರ್, ಪುರಸಭಾ ಸದಸ್ಯರಾದ ಉಮೇಶ್, ಮನುಜಾಕ್ಷಿ, ಉಪ ತಹಸೀಲ್ದಾರ್ ಮೋಹನ್, ಶಿರಸ್ತೇದಾರ್ ಉಮೇಶ್ ಉಪಸ್ಥಿತರಿದ್ದರು.
ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿದಿಲ್ಲ. ನಮ್ಮ ಕಾರ್ಯಕರ್ತರು ಧೃತಿಗೆಡುವ ಅಗತ್ಯವಿಲ್ಲ. ಇಂದಿನಿಂದ ಹೊಸ ಅಧ್ಯಾಯ ಆರಂಭವಾಗಿದೆ ಎಂದು ಮಾಜಿ ಸಚಿವ ಎಸ್.ಟಿ. ರೇವಣ್ಣ ಹೇಳಿದರು. ಬೇಲೂರು ಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಜೆಡಿಎಸ್ ಮುಗಿಸಲು ಈ ಹಿಂದೆ ಅನೇಕ ಪ್ರಯತ್ನಗಳು ನಡೆದಿವೆ. ಆದರೆ ಯಾರಿಂದಲೂ ಅದು ಸಾಧ್ಯವಿಲ್ಲ. ನಡೆದಿರುವ ಎಲ್ಲ ಕಹಿ ಘಟನೆಗಳನ್ನು ಮರೆತು ಸಂಘಟಿತರಾಗಿ ಜಿಲ್ಲೆಯಲ್ಲಿ ಜೆಡಿಎಸ್ನ ಹೊಸ ಅಧ್ಯಯನಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಜೆಡಿಎಸ್ ಸದಸ್ಯತ್ವ ಅಭಿಯಾನ ಆರಂಭಿಸುವಂತೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಲಹೆ ನೀಡಿದ್ದಾರೆ. ಅದರಂತೆ ಇಲ್ಲಿನ ಶ್ರೀ ಚನ್ನಕೇಶವನ ಸನ್ನಿಧಿಯಿಂದ ಸದಸ್ಯತ್ವ ಅಭಿಯಾನವನ್ನು ಇಂದಿನಿಂದ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ವಿಸ್ತರಿಸಿ ಜೆಡಿಎಸ್ಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು. ಜೆಡಿಎಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿ. ದೇವೇಗೌಡರ ಕಾಲದಿಂದಲೂ ಜೆಡಿಎಸ್ ಅನೇಕ ಸಮಸ್ಯೆಗಳನ್ನು ಎದುರಿಸಿದೆ. ಮುಂದೆಯೂ ಅದೆಷ್ಟೋ ಸವಾಲುಗಳನ್ನು ಎದುರಾದರೂ ಕಾರ್ಯಕರ್ತರು ಅವೆಲ್ಲವನ್ನು ಮೆಟ್ಟಿ ನಿಂತು ಎದುರಿಸುವ ಪಕ್ಷ ಬಲ ವರ್ಧನೆ ಮಾಡುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಸದಸ್ಯರು ನೋಂದಣಿ ಮಾಡಿಕೊಳ್ಳುವ ಮೂಲಕ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಪಕ್ಷವನ್ನು ಬಲಪಡಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಅರಕಲಗೂಡು ಶಾಸಕ ಎ. ಮಂಜು, ಸಕಲೇಶಪುರದ ಎಚ್.ಕೆ. ಕುಮಾರಸ್ವಾಮಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ.ಎಸ್. ಲಿಂಗೇಶ್, ಬೇಲೂರು ತಾಲೂಕು ಅಧ್ಯಕ್ಷ ಅನಂತ ಸುಬ್ಬರಾಯ, ಮುಖಂಡರಾದ ಇಂದಿರಮ್ಮ, ಭಾರತಿ, ಅರುಣ್ ಕುಮಾರ್, ಜಾವಗಲ್ ರಾಜಶೇಖರ್, ಮರಿಯಪ್ಪ, ದೊಡ್ಡ ವೀರೇಗೌಡ, ಮೋಹನ್ ಕುಮಾರ್, ಎಂ.ಎ. ನಾಗರಾಜ್, ಚಂದ್ರೇಗೌಡ, ರಂಗೇಗೌಡ, ಅಶ್ವಥ್, ರವಿ, ಶ್ರೀನಿಧಿ, ಮಲ್ಲೇಗೌಡ, ಚಂದ್ರೇಗೌಡ, ಕಾಂತರಾಜು, ರಾಮಚಂದ್ರ, ಬಸವರಾಜ್, ನಾಗೇಶ್, ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹೊಂಗೇರಿ ಹಾಜರಿದ್ದರು. ಭಾರತವನ್ನು ವಿಶ್ವ ಗುರುವಾಗಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಹಗಲು ರಾತ್ರಿ ಶ್ರಮಿಸುತ್ತಿದ್ದು, ಈ ನಿಟ್ಟಿನಲ್ಲಿ ಭಗವಂತ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೆಚ್ಚಿನ ಆಯಸ್ಸು, ಆರೋಗ್ಯ, ರಾಜಕೀಯ ಶಕ್ತಿ ಕೊಡಲಿ ಎಂದು ಶಾಸಕ ಸಿಮೆಂಟ್ ಮಂಜು ಆಶಿಸಿದರು. ಹಳೆ ಬಸ್ ನಿಲ್ದಾಣದಲ್ಲಿ ತಾಲೂಕು ಬಿಜೆಪಿ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿರವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶ ಕಂಡ ಶ್ರೇಷ್ಠ ಪ್ರಧಾನಿ ನರೇಂದ್ರ ಮೋದಿರವರು ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬುದನ್ನು ತಮ್ಮ ಕಾರ್ಯದಲ್ಲಿ ಅನುಷ್ಠಾನಗೊಳಿಸಿದವರಾಗಿದ್ದಾರೆ. ದಿನದಲ್ಲಿ 15 ಗಂಟೆಗಳಿಗೂ ಹೆಚ್ಚು ಕಾಲ ದೇಶದ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಪಂಚದ ಅತ್ಯಂತ ಬಲಿಷ್ಠವಾದ ಸಂವಿಧಾನವನ್ನು ಹೊಂದಿರುವ ಭಾರತ ದೇಶವನ್ನು 3ನೇ ಬಾರಿಗೂ ಸಹ ಪ್ರಧಾನಿಯಾಗುವ ಮುಖಾಂತರ ನರೇಂದ್ರ ಮೋದಿ ಅವರು ದೇಶವನ್ನು ವಿಶ್ವ ಗುರುವಾಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ಭಾರತ 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗುವುದರಲ್ಲಿ ಅನುಮಾನವಿಲ್ಲ. ಭಾರತ ದೇಶದ ಯುವ ಜನಾಂಗ ನರೇಂದ್ರ ಮೋದಿರವರ ಜೊತೆ ನಿಲ್ಲಬೇಕು ಹಾಗೂ ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಸನ್ಮಾನ್ಯ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಸಕಲೇಶಪುರದ ಮಂಡಲದ ವತಿಯಿಂದ ಏನು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಪಾನಕ ಹಾಗೂ ಚಾಯ್ ವಿತರಣಾ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರುತ್ತಾ, ಪ್ರಪಂಚದ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಸತತ 3ನೇ ಬಾರಿಗೆ ಮುನ್ನಡೆಸುತ್ತಿರ್ತಕ್ಕಂಥ ನರೇಂದ್ರ ಮೋದಿಯವರು ತನ್ನ ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣವರ ವಚನ ಏನಿದೆ, ನಿಜವಾಗ್ಲೂ ಕೂಡ ಈ ವಚನಕ್ಕೆ ಸರಿಸಾಟಾದಂಥ ವ್ಯಕ್ತಿ ನರೇಂದ್ರ ಮೋದಿಯವರು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಂಥ ದಿನಗಳಲ್ಲಿ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಭಾರತ ದೇಶದ ಪ್ರಪಂಚದ 5ನೇ ಆರ್ಥಿಕ ಶಕ್ತಿಯಾಗಿರ್ತಕ್ಕಂಥ ಭಾರತ ಕೆಲವೇ ವರ್ಷಗಳಲ್ಲಿ ಪ್ರಪಂಚದ 3ನೇ ಬಹುದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ನರೇಂದ್ರ ಮೋದಿಯವರ ಕನಸು ಆದಷ್ಟು ಬೇಗ ನನಸಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಭಾರತ ದೇಶದ ಯುವ ಜನಾಂಗ ನರೇಂದ್ರ ಮೋದಿಜಿಯವ್ರ ಜೊತೆ ನಿಲ್ಲಬೇಕು. ಪ್ರತಿಯೊಬ್ಬ ಯುವ ಜನತೆ ಕೂಡ ರಾಷ್ಟ್ರೀಯತೆಯನ್ನು ಮೈಗೂಡಿಸಬೇಕು ಅಂತೇಳಿ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮೋದಿಯವರಿಗೆ 74 ವರ್ಷವಲ್ಲ 100 ವರ್ಷ ದಾಟಿದರೂ ಅವರ ಹುಮ್ಮಸ್ಸು ಕುಗ್ಗುವುದಿಲ್ಲ. ಅಂತಹ ಉತ್ತಮ ವ್ಯಕ್ತಿತ್ವ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ದೇವರು ಆರೋಗ್ಯ, ಆಯಸ್ಸು ಮತ್ತು ದೇಶ ಸೇವೆ ಮಾಡಲು ಇನ್ನಷ್ಟು ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸುವುದಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು.
ಪ್ರಧಾನಿ ನರೇಂದ್ರ ಮೋದಿಯವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದಲ್ಲಿ ಸಿಹಿ ಮಜ್ಜಿಗೆ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಊಟ ಉಪಚಾರ ನೀಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ರಾಷ್ಟ್ರಕ್ಕಾಗಿ ಮುಡಿಪಾಗಿಟ್ಟಂತಹ ಹೆಮ್ಮೆಯ ವ್ಯಕ್ತಿತ್ವವಿದೆ. ಈ ರಾಷ್ಟ್ರ ಕಂಡಂತಹ ಜನಪ್ರಿಯ ಪ್ರಧಾನಮಂತ್ರಿ, ಹಲವಾರು ರಾಷ್ಟ್ರಗಳಲ್ಲಿ ಬದಲಾವಣೆ ತಂದಂತಹ ಹರಿಕಾರ. ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ದೇಶ ಸೇವೆ ಮಾಡಲು ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಎಂದರು. ಇವತ್ತಿನಿಂದ 15 ದಿನಗಳ ಕಾಲ ಸೇವಾ ಪಾಕ್ಷಿಕ ಹೆಸರಿನಲ್ಲಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಸದಸ್ಯತ್ವ ಅಭಿಯಾನದಿಂದ ಪ್ರಾರಂಭವಾಗಿ ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರ, ವಿವಿಧ ಪ್ರದೇಶಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಅಕ್ಟೋಬರ್ 2ರವರೆಗೂ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಮಸ್ತ ಜನತೆಗೆ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವರ ಜನ್ಮದಿನದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಪ್ರಾಯಶಃ ತನ್ನ ಜೀವನವನ್ನ ಸಂಪೂರ್ಣವಾಗಿ ರಾಷ್ಟ್ರಕ್ಕಾಗಿ ಮುಡುಪಾಗಿಟ್ಟಂತ ಹೆಮ್ಮೆಯ ವ್ಯಕ್ತಿತ್ವ, ಈ ರಾಷ್ಟ್ರ ಕಂಡಂತ ಜನಪ್ರಿಯ ಪ್ರಧಾನಮಂತ್ರಿ, ಹಲವಾರು ರಾಷ್ಟ್ರದಲ್ಲಿ ಬದಲಾವಣೆಗಳನ್ನ ತಂದಂತ ಅಭಿವೃದ್ಧಿಯ ಹರಿಕಾರ. ಅವರಿಗೆ ಭಗವಂತ ಆಯುರಾರೋಗ್ಯವನ್ನ ಕೊಟ್ಟು ದೇಶದ ಸೇವೆಯನ್ನ ಮಾಡೋದಷ್ಟಕ್ಕೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ, ನಾವೆಲ್ಲರೂ ಇವತ್ತಿನಿಂದ 15 ದಿನಗಳ ಕಾಲ ಸೇವಾ ಪಾಕ್ಷಿಕ ಅಂತ ಹೇಳಿ ಯೋಜನೆಯನ್ನ ಹಾಕೊಂಡಿದ್ದೇವೆ. ಆ 15 ದಿನಗಳಲ್ಲಿ ವಿಶೇಷವಾಗಿ ಇವತ್ತು ಸದಸ್ಯತ್ವ ಅಭಿಯಾನ ಜೊತೆಗೆ ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರ ಮತ್ತೆ ವಿವಿಧ ಪ್ರದೇಶಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮಗಳು, ಹಾಗೇನೆ ವಿವಿಧ ಚಟುವಟಿಕೆಗಳನ್ನ ಇನ್ನು 15 ದಿನಗಳ ಕಾಲ ಅಂದ್ರೆ ಅಕ್ಟೋಬರ್ 2ನೇ ತಾರೀಕುವರೆಗೂ ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ನವಿಲೆ ಅಣ್ಣಪ್ಪ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಎಚ್ ನಾರಾಯಣಗೌಡ, ಶೋಭನ್ ಬಾಬು, ಪ್ರೀತಿವರ್ಧನ್, ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ, ನಗರಾಧ್ಯಕ್ಷ ಮಂಜು, ಹರ್ಷಿತ್, ವಿಜಯಲಕ್ಷ್ಮಿ, ಅಂಜನಪ್ಪ, ವೇದಾವತಿ, ಚನ್ನಕೇಶವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರ್ಆರ್ ನಗರದ ಶಾಸಕ ಮುನಿರತ್ನ ದಲಿತರ ಹಾಗೂ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಹಿನ್ನೆಲೆಯಲ್ಲಿ ಅವರ ಶಾಸಕ ಸ್ಥಾನ ರದ್ದುಗೊಳಿಸುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿ ಸಂಘಟನೆ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ, ದಲಿತ ಮತ್ತು ಒಕ್ಕಲಿಗರ ಸಮುದಾಯದ ಮಹಿಳೆಯರನ್ನು ಬಹಿರಂಗವಾಗಿ ಅವಾಚ್ಯ ಪದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಲಂಚಕ್ಕೆ ಬೇಡಿಕೆ ಇಟ್ಟು ಕೆಟ್ಟ ದೃಷ್ಟಿಯಿಂದ ಮಾತನಾಡಿರುವುದು ಸಂವಿಧಾನಾತ್ಮಕ ಸ್ಥಾನ ಅಲಂಕರಿಸಿರುವ ಶಾಸಕ ಮುನಿರತ್ನ ಅವರಿಗೆ ಶೋಭೆ ತರುವುದಿಲ್ಲ. ಗುತ್ತಿಗೆದಾರರೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಆತನಿಗೆ ಪ್ರಾಣ ಬೆದರಿಕೆ ಹಾಕಿರುವ ಮುನಿರತ್ನ ತನ್ನ ಸ್ಥಾನದಲ್ಲಿ ಮುಂದುವರಿಯಲು ಅನರ್ಹ. ಕೂಡಲೇ ರಾಜ್ಯಪಾಲರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನಿರತ್ನ ಅವರ ಶಾಸಕ ಸ್ಥಾನವನ್ನು ರದ್ದುಗೊಳಿಸಬೇಕು. ಜೊತೆಗೆ ಆತನ ವಿರುದ್ಧ ಅಟ್ರಾಸಿಟಿ ಸೇರಿದಂತೆ ಇತರ ಪ್ರಕರಣಗಳನ್ನು ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಭ್ರಷ್ಟ ಶಾಸಕರಾದಂಥ ಮುನಿರತ್ನಂನವರು ಮೊನ್ನೆ ಆಡಿಯೋ ಫೋನ್ನಲ್ಲಿ ಒಬ್ಬ ಗುತ್ತಿಗೆದಾರನ ಜೊತೆ ಮಾತಾಡ್ತಾ, ಚಲುವರಾಜ್ ಗುತ್ತಿಗೆದಾರನ ಜೊತೆ ಮಾತಾಡ್ತಾ ಒಕ್ಕಲಿಗರು ಸಮುದಾಯವನ್ನ ಮತ್ತು ಇಡೀ ದಲಿತ ವಲಯ ಅನ್ನೋ ಪದವನ್ನ ಬಳಸಿ ಒಲಿ ನನ್ನ ಮಕ್ಕಳು ನನ್ನ ಮಗನ್ನ ಯಾಕೆ ಮನೆ ಸೇರಿಸ್ಕೊತೀಯ ಅಂತೇಳಿ ಮಹಿಳೆಯರ ಬಗ್ಗೆ ಬಹಳ ಕೆಟ್ಟದಾಗಿ ವರ್ತನೆ ಮಾಡಿರ್ತಕ್ಕಂಥ ಬಿಜೆಪಿ ಶಾಸಕನ ಒಂದು ಜಾತಿವಾದಿ ವಿರೋಧಿತನವನ್ನ ಖಂಡಿಸಿ ಅವನ ಶಾಸಕ ಸ್ಥಾನವನ್ನ ಕೂಡಲೇ ರದ್ದು ಮಾಡಬೇಕು. ಈಗಾಗಲೇ ಆತನ ಮೇಲೆ SC/ST ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಈಗಾಗಲೇ ಕೇಸು ದಾಖಲಾಗಿ ಅವನ್ನ ಬಂಧಿಸಲಾಗಿದೆ. ಆದರೆ ಅವನಿಗೆ ಬಂಧಿಸಿದ್ರೆ ಸಾಲದು, ಅವನ್ನ ಯಾವುದೇ ಕಾರಣಕ್ಕೂ ಒಬ್ಬ ಶಾಸಕ ಸಂವಿಧಾನಬದ್ಧವಾಗಿ ನಡ್ಕೋಬೇಕಾಗಿತ್ತು. ಆದರೆ ಈತ ಇವತ್ತು ಇಡೀ ಸಂವಿಧಾನ ವಿರೋಧಿಯಾಗಿ ಸಂಪೂರ್ಣವಾಗಿ ಒಂದು ಜಾತಿಗಳು ಇವತ್ತು ಅಲ್ಲಿ 50,000 ದಲಿತ ಮತಗಳಿದಾವೆ. ಎಲ್ಲ ದಲಿತರು ಸಹ ಮುನಿರತ್ನಂಗೆ ವೋಟ್ ಹಾಕಿದ್ದಾರೆ. ಆದ್ರೆ ಆ ಜಾತಿಯನ್ನ ಅಷ್ಟೊಂದು ಕೆಟ್ಟದಾಗಿ ಕಡೆಗಣನೆ ಮಾಡ್ತಾ ಇವತ್ತು ಆ ಜಾತಿಯನ್ನ ಬೈತಾ, ಬಾಯಿಗೆ ಬಂದಂತೆ ಇವತ್ತು ಬೈತಾ ಇಡೀ ಸಮಾಜವನ್ನ, ಇಡೀ ಕರ್ನಾಟಕದ ಇಡೀ ವಲಯ ಸಮುದಾಯವನ್ನ, ಇಡೀ ಒಕ್ಕಲಿಗ ಸಮುದಾಯವನ್ನ ಅವಮಾನ ಮಾಡಿರ್ತಕ್ಕಂಥದ್ದು ನಾವು
ತೀವ್ರವಾಗಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಸಂಪೂರ್ಣ ಖಂಡಿಸ್ತದೆ. ಈತನ ಕೂಡಲೇ ಮೊನ್ನೆ ರಾಜ್ಯಪಾಲರು ಕೂಡಲೇ ಆತನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು, ಅವನ ಶಾಸಕ ಸ್ಥಾನವನ್ನ ರದ್ದು ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕದಾದ್ಯಂತ ಇವತ್ತು ನಾವು ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹಂಗಾಗಿ ದಯಮಾಡಿ ಅವರ ಬಹಳ ಗಂಭೀರವಾಗಿ ಈ ಕೇಸನ್ನ ಗಂಭೀರವಾಗಿ ತಗೊಂಡು ಅವನ ಮೇಲೆ ಚಾರ್ಜ್ ಶೀಟ್ ಮಾಡಿ ಅವನ ಜೈಲಿಗೆ ಕಳಿಸ್ಬೇಕು. ಅವನ್ನ ಇಡೀ ಕರ್ನಾಟಕ ರಾಜ್ಯದಿಂದ ಇನ್ನು ಯಾವುದೇ ಕಾರಣಕ್ಕೂ ಚುನಾವಣೆಗೆ ನಿಲ್ದಂಗೆ ಬಹಿಷ್ಕಾರ ಮಾಡಬೇಕು, ಮತ್ತೆ ಅವನ್ನ ತೆಗೆದುಹಾಕ್ಬೇಕು ಅಂತ ಹೇಳಿ ಇವತ್ತು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೇಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕಿ ರಾಧಾಮಣಿ, ಜಿಲ್ಲಾ ಸಂಚಾಲಕ ರಮೇಶ್ ದೊಡ್ಡನಾಗರ, ಚಂದ್ರಣ್ಣ ಅರಕಲಗೂಡು, ಚಂದ್ರು ಸಾಣನಹಳ್ಳಿ, ದಲಿತ ಹಿರಿಯ ಮುಖಂಡ ಎಚ್ಕೆ ಸಂದೇಶ್, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಎಂಜಿ ಪೃಥ್ವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರಿದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರಿದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಮೋರ್ ಸೂಪರ್ ಮಾರ್ಕೆಟ್, ನಿಮ್ಮ ಉಳಿತಾಯ ಇಲ್ಲಿದೆ. ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಿನಸಿ ಪದಾರ್ಥಗಳು, ಡ್ರೈ ಫ್ರೂಟ್ಸ್, ತಾಜಾ ಹಣ್ಣು ಮತ್ತು ತರಕಾರಿಗಳು, ಸ್ನಾಕ್ಸ್, ಬಿಸ್ಕೆಟ್, ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು, ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ. ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. 1 ಕೆಜಿ ಸಕ್ಕರೆಗೆ 15 ರು ಕಡಿತ. ಡ್ರೈ ಫ್ರೂಟ್ಸ್ಗಳ
ತಯಾರಾದ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ 800 ರೂಪಾಯಿ ಡಿಸ್ಕೌಂಟ್. ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ 199 ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ. ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ. ಈಗ ಮೋರ್ನಲ್ಲಿ 100ಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ. 1599 ರು ಮೇಲ್ಪಟ್ಟ ಖರೀದಿಗೆ 2 ಕಂಟೈನರ್ ಉಚಿತ. ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ. ಮೌಡ್ ಸೂಪರ್ ಮಾರ್ಕೆಟ್, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್, ಮಿನಿ ವಿಧಾನಸೌಧ ರಸ್ತೆ, ಕುವೆಂಪು ನಗರ, ಹಾಸನ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಸುವರ್ಣ ಸಂಭ್ರಮ 50 ಜ್ಯೋತಿ ರಥಯಾತ್ರೆ ಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ರಥಯಾತ್ರೆಗೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ತಹಸೀಲ್ದಾರ್ ನಂದಕುಮಾರ್ ಕನ್ನಡಾಂಬೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 100 ಅಂಗನವಾಡಿ ಶಿಕ್ಷಕಿಯರು ತಲೆಯ ಮೇಲೆ ಕಳಸ ಹೊತ್ತು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ಪಟ್ಟಣದ ಮುಖ್ಯ ಬೀದಿಯಲ್ಲಿ ರಥಯಾತ್ರೆ ಸಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಟರಾಜ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸ್ಟೀಫನ್ ಪ್ರಕಾಶ್, ಸಿಡಿಪಿಒ ಎಟಿ ಮಲ್ಲೇಶ್, ಕಸಪ ಅಧ್ಯಕ್ಷ ಗೋಪಾಲಕೃಷ್ಣ, ಕನ್ನಡಪರ ಸಂಘಟನೆಗಳ ಮುಖಂಡರಾದ ಸಂದೇಶ್, ಜಯಣ್ಣ, ಗೇಗರವಳ್ಳಿ ಬಸವರಾಜು, ರೇಣುಕಾ ಪ್ರಸಾದ್ ಮುಂತಾದವರು ಹಾಜರಿದ್ದರು. ದಲಿತರ, ಒಕ್ಕಲಿಗರ ಮತ್ತು ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಕಾಂಗ್ರೆಸ್ ತಾಲೂಕು SC/ST ಘಟಕ ವಿಭಾಗದಿಂದ ತಾಲೂಕು ವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ SC/ST ಘಟಕದ ಅಧ್ಯಕ್ಷ ಪ್ರಶಾಂತ್ ಮಾತನಾಡಿ, ಶಾಸಕ ಮುನಿರತ್ನ ಜವಾಬ್ದಾರಿಯುತ ಶಾಸಕ ಸ್ಥಾನದಲ್ಲಿದ್ದುಕೊಂಡು ಮಹಿಳೆಯರ ಬಗ್ಗೆ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಒಕ್ಕಲಿಗರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವುದು ಸಮಾಜವೇ ತಲೆ ತಗ್ಗಿಸುವ ಹೀನ ಕೃತ್ಯವಾಗಿದೆ. ಮುನಿರತ್ನ ಮಾತನಾಡಿರುವ ಅಸಂವಿಧಾನಿಕ ಪದಗಳು ಬಿಜೆಪಿಯವರ ಮನಸ್ಥಿತಿಯ ಪ್ರತಿಬಿಂಬವಾಗಿದೆ. ದಲಿತರ ಹಾಗೂ ಮಹಿಳೆಯರ ಬಗ್ಗೆ ಬಿಜೆಪಿಯವರು ಗೌರವ ಹೊಂದಿಲ್ಲದಿರುವ ನಿಲುವು ಇದಾಗಿದೆ ಎಂದು ಹೇಳಿದರು. ಸಕಲೇಶಪುರದಲ್ಲಿ ಏನು ಇವತ್ತು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ, ಮುನಿರತ್ನ ಶಾಸಕರಾಗಿರುವಂತ ಬಿಜೆಪಿ ಶಾಸಕರಂತ ಮುನಿರತ್ನ ಅವರು ಇವತ್ತು ಏನು ದಲಿತರ ಬಗ್ಗೆ ಅವಹೇಳನಕಾರಿ ಹೇಳಿದ್ದಾರೆ ಹಾಗೂ ಮಹಿಳೆಯರ ಬಗ್ಗೆ ಹಾಗೂ ಒಕ್ಕಲಿಗರ ಬಗ್ಗೆ ಏನು ಕೆಟ್ಟದಾಗಿ ಅವಹೇಳಿಕೆ ಹೇಳಿದ್ದಾರೆ, ಅವ್ರನ್ನ ಈ ಕೂಡಲೇ ಬಂಧಿಸಿದ್ದಾರೆ. ಅದರ ಜೊತೆಗೆ ಅವ್ರನ್ನ ಕಾನೂನು ಕ್ರಮ ತಂದು ಅವ್ರನ್ನ ಗಲ್ಲಿಗೇರಿಸಬೇಕು ಕಾನೂನು ಚೌಕಟ್ಟು ಒಳಗಡೆ. ಅದಾಗಿದ ನಂತರ ಅವ್ರೇನಾದ್ರು ಹೊರಗಡೆ ಬಂದ್ರು ಕೂಡ ಅವ್ರನ್ನ ಗಡಿಪಾರು ಮಾಡಬೇಕು. ಕಾಂಗ್ರೆಸ್ ಮುಖಂಡ ಗುದ್ದು ಲೋಕೇಶ್ ಮಾತನಾಡಿ, ಶಾಸಕ ಮುನಿರತ್ನ ಶಾಸಕ ಸದಸ್ಯತ್ವ ರದ್ದು ಮಾಡಬೇಕು, ಗಡಿಪಾರು ಮಾಡಬೇಕು. ಇಂತಹ ನೀಚರಿಂದ ಇಡೀ ರಾಜಕೀಯ ವ್ಯವಸ್ಥೆಗೆ ಕಳಂಕವಾಗಿದೆ. ಸಂವಿಧಾನಾತ್ಮಕ ಸ್ಥಾನ ಅಲಂಕರಿಸಿರುವ ಶಾಸಕ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಆತನಿಗೆ ಪ್ರಾಣ ಬೆದರಿಕೆ ಹಾಕಿರುವ ಮುನಿರತ್ನ ತನ್ನ ಸ್ಥಾನದಲ್ಲಿ ಮುಂದುವರಿಯಲು ಅನರ್ಹ. ವಿವಿಧ ಸಮುದಾಯಗಳ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಎಂದು ಹೇಳಿದರು. ನಮ್ಮ ಒಕ್ಕಲಿಗರ ವಿರೋಧಿ, ಮಹಿಳಾ ವಿರೋಧಿ, ದಲಿತರ ವಿರೋಧಿ ರೌಡಿ ಮುನಿರತ್ನನ ವಿರುದ್ಧ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಈತನ ಹಿನ್ನೆಲೆ, ಈತನ ಅಣ್ಣ ಒಬ್ಬ ಕೊರಂಗು ಅಂತ ದೊಡ್ಡ ರೌಡಿ, ನಿಮಗೆಲ್ಲ ಗೊತ್ತಿರಬಹುದು. ಇವನು ಅವನ ತಮ್ಮನಾಗಿ, ಅವನ ಚೇಡನಾಗಿ ಇವನು ಸಹ ರೌಡಿಸಂ ಮಾಡಿಕೊಂಡಿದ್ದಂತ ಮನುಷ್ಯ. ಈತನಿಗೆ ಇದೇ DK ಸುರೇಶ್ ಅವರು ಮತ್ತೆ DK ಹರಿಪ್ರಸಾದ್ ರವರು ಅಲ್ಲಿ BBMP ಒಂದು ಟಿಕೆಟ್ ಅನ್ನು ಕೊಡಿಸಿ ಇವನನ್ನು ಕಾರ್ಪೊರೇಟರ್ ಆಗಿ ಮಾಡ್ತಾರೆ. ತದನಂತರ ಕಾಂಗ್ರೆಸ್ ಇಂದ ML ಆಗ್ತಾನೆ. ತದನಂತರ ಬಿಜೆಪಿಗೆ ಹೋಗಿ ಅವಾಗ ಕಾಂಗ್ರೆಸ್ ಅಲ್ಲಿ ಇದ್ದಂತ ಸಮಯದಲ್ಲಿ ನರೇಂದ್ರ ಮೋದಿ ಹೆಂಡತಿ ಬಗ್ಗೆ ಎಲ್ಲ ಮಾತಾಡಿದ್ದಾನೆ ಈ ಅಯೋಗ್ಯ. ಇವತ್ತು ಇವನು ನಮ್ಮ ಕಾಂಗ್ರೆಸ್ನವ್ರ ಬಗ್ಗೆ
ಮತ್ತೆ ನಮ್ಮ ಒಕ್ಕಲಿಗರ ಬಗ್ಗೆ, ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ ಮಾತನಾಡುವಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಇವನೊಬ್ಬ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಇದ್ದಾನೆ ಅಂತ ನಮಗೆ ಅನಿಸ್ತದೆ. ಈತನನ್ನು ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು, ಈತನ MLA ಸ್ಥಾನದಿಂದ ಈತನನ್ನು ವಜಾ ಮಾಡಬೇಕು. ಈತನಿಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಮಾತನಾಡುತ್ತಾ, ಮುನಿರತ್ನ ಹೇಳಿಕೆಯ ಬಗ್ಗೆ ಸ್ಥಳೀಯ ಶಾಸಕರು ಯಾವುದೇ ರೀತಿಯ ಹೇಳಿಕೆ ಕೊಡದಿರುವುದು ಎಷ್ಟು ಸರಿ? ರಾಜ್ಯ SC/ST ಯುವ ಮೋರ್ಚಾ ಅಧ್ಯಕ್ಷರಾಗಿರುವ ಇವರು ಯಾವ ರೀತಿ ದಲಿತರ ಪರವಾಗಿ ಇದ್ದಾರೆ ಎಂಬುದನ್ನು ಜನರು ತಿಳಿದುಕೊಳ್ಳಬೇಕು. ಹಾಗೂ ಮುನಿರತ್ನ ಅವರು ತಪ್ಪು ಮಾಡಿದ್ದಲ್ಲಿ ರಾಜ್ಯಾಧ್ಯಕ್ಷರು ಕ್ರಮ ಕೈಗೊಳ್ಳುತ್ತಾರೆ ಎಂದು ಹೇಳುವುದು ಎಷ್ಟು ಸರಿ ಎಂದು ಹೇಳಿದರು. ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆ ಹಮ್ಮಿಕೊಂಡಿರೋ ವಿಚಾರ, ಇವತ್ತು ನಮ್ಮ BJP ಶಾಸಕರಾದ ಮುನಿರತ್ನ ಅವರು, ಇವತ್ತು ನಾವು ಎಲ್ಲಿದ್ದೀವಿ ಸ್ವಾಮಿ? 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನದಲ್ಲಿ ಇದ್ರು ಜಾತಿ ವ್ಯವಸ್ಥೆ ಇನ್ನು ಹೋಗಿಲ್ಲ ಅಂದ್ರೆ ಒಬ್ಬ ಶಾಸಕನಾಗಿ ಇನ್ನು ಸಾಮಾನ್ಯ ಜನ ಕತೆ ಏನಾಗಬೇಕು? ಒಬ್ಬ ದಲಿತರನ್ನ ಜಾತಿ ನಿಂದನೆ ಮಾಡ್ತಾರೆ, ಒಕ್ಕಲಿಗರ ಹೆಣ್ಮಗಳನ್ನ ಮಂಚಕ್ಕೆ ಕರಿತಾನೆ ಅಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ? 21ನೇ ಶತಮಾನದಲ್ಲಿದ್ದು ದೇಶದ ಬಗ್ಗೆ ಮಾತಾಡ್ತಾರೆ ಇವ್ರುಗಳು. ದೇಶದ ಬಗ್ಗೆ ಮಾತಾಡೋರು ಇವತ್ತು ಜಾತಿ ವ್ಯವಸ್ಥೆಯಿಂದ ಇನ್ನೂ ಮುಕ್ತವಾಗಿಲ್ಲ ಅಂದ್ರೆ ನಾವು ಎಲ್ಲಿದ್ದೀವಿ? ಇನ್ನು ಇವರೆಲ್ಲ ಶಾಸಕಕ್ಕೆ ಅರ್ಹರ? ಇವತ್ತು BJP ಪಕ್ಷದಲ್ಲಿ ಏನಿವತ್ತು ದಲಿತ ಮುಖಂಡರು, ದಲಿತ ನಾಯಕರು, ರಾಜ್ಯ ಅಧ್ಯಕ್ಷರು ಅನ್ನೋರು ಇವತ್ತು ಎಲ್ಲಿ ಹೋಗಿದ್ದಾರೆ? ಮೊದಲು ಅವರು ಪಕ್ಷಕ್ಕೆ ಇವತ್ತು ರಾಜಕೀಯಕ್ಕೆ ಸೀಮಿತವರ ಆಗಿರುವಂತರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರೆ ಅವರು ದಲಿತ ನಾಯಕರು ಅಂತ ಹೇಳ್ಕೋಬಹುದು. ಮೊದಲು ನಾವು ಜಾತಿ ವ್ಯವಸ್ಥೆಯಿಂದ ಮುಕ್ತವಾದ್ರೆ ಮಾತ್ರ ನಾವು ದೇಶಕ್ಕೆ ಸ್ವತಂತ್ರ ಸಿಕ್ತಂಗಾಗುತ್ತೆ, ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟಂಗ ಆಗ್ತದೆ. ಯಾರು ಇವತ್ತು ಜಾತಿ ನಿಂದನೆ ಮಾಡಿದ್ದಾರೆ, ಹೆಣ್ಣು ಮಗಳನ್ನ ಅಗೌರವ ಕಂಡಿದ್ದಾರೆ, ಅವ್ರನ್ನ ಇವತ್ತು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಮಾತನಾಡಿ, ಶಾಸಕರಾದ ಮುನಿರತ್ನರವರು ಜಾತಿ ನಿಂದನೆ ಮಾಡಿರುವುದು ಅತ್ಯಂತ ಹೇಯ ಕೃತ್ಯವಾಗಿದೆ. ಮಹಿಳೆಯ ಮೇಲೆ ಅವರಿಗೆ ಗೌರವವಿಲ್ಲ. ದೇಶದ ಬಗ್ಗೆ ಮಾತನಾಡುವ ಇವರು ಜಾತಿಯ ವ್ಯವಸ್ಥೆಯ ಮೂಲಕ ಜನರನ್ನು ಎತ್ತು ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರನ್ನು ಶಾಸಕ ಸ್ಥಾನದಿಂದ ಕೂಡಲೇ ಕೆಳಗಿಳಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಂತ ಅಂದ್ರೆ ರಾಜರಾಜೇಶ್ವರಿ ಕ್ಷೇತ್ರದ ಬೆಂಗಳೂರಿನ ಶಾಸಕರಾದಂತಹ ಮುನಿರತ್ನರವರು ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಇದನ್ನ ನಾನು ತುಂಬಾ ಖಂಡಿಸ್ತೀನಿ. ಯಾಕೆಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಯಾವಾಗಲೂ ಗೌರವ ಇರಬೇಕು. ಯಾರಿಗಾದ್ರೂ ಅಷ್ಟೇನೆ ಇಂಥವ್ರನ್ನ ಮತ್ತೆ ಜಾತಿ ನಿಂದನೆ, ಪರಿಷ್ಠ ವರ್ಗದವರ ಹೆಣ್ಣು ಮಕ್ಕಳನ್ನು ಕೀಳಾಗಿ ಮಾತಾಡಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಇವರಿಗೆ ಕಾನೂನು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ KP ಕೃಷ್ಣೇಗೌಡ, KDP ಸದಸ್ಯರಾದ ಕುಮಾರಯ್ಯ, ಸಾಹಿರಾ ಬಾನು, ಮಹಮ್ಮದ್ ಆಜಂಗಿ, ಬೈಕೆರೆ ದೇವರಾಜ್, SC/ST ಘಟಕದ ತಾಲೂಕು ಅಧ್ಯಕ್ಷ ಪ್ರಶಾಂತ್, ಚಂದ್ರಶೇಖರ್, ಪರ್ವತಯ್ಯ, ಕಲ್ಗಣೆ ಗಿರೀಶ್, ವಿಜಯ್ ಕುಮಾರ್, ಅನಿಲ್, ಸಂದೀಪ್, ಅಣ್ಣಪ್ಪ, ಯೂತ್ ಕಾಂಗ್ರೆಸ್ನ ದೊಡ್ಡಮನೆ ದೇವರಾಜ್ ಹಾಜರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ 74ನೇ ಹುಟ್ಟುಹಬ್ಬವನ್ನು ಪಟ್ಟಣದ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಮೋದಿ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಆಚರಣೆ ಮಾಡಿದರು. ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಿಹಿ ಹಂಚಿ ನಂತರ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹ ಪ್ರಚಾರ ಮಾಡಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಮುಂದಾಗಬೇಕಿದೆ. ಮೋದಿಯವರು ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿಯೂ ಸಹ ದೊಡ್ಡ ಮಟ್ಟದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ನಿರಂತರವಾಗಿ 2ನೇ ತಾರೀಕುವರೆಗೂ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನಗಳನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ MN ಶ್ರೀನಿವಾಸ್, ರಾಜು, ಮೋಹನ್ ಕುಮಾರ್, ಮೈಲಾರಯ್ಯ ಹಾಜರಿದ್ದರು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಚಾಮರಾಜಪೇಟೆ ಬೆಂಗಳೂರು ಇವರ ವತಿಯಿಂದ ಅಸ್ಮಾಕಂ ಸಂಸ್ಕೃತಂ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಜರುಗಿತು. ಸಂಸ್ಕೃತ ವಿದ್ಯಾರ್ಥಿಗಳಿಂದ ಜಾಥಾ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಮುಕ್ತಾಯವಾಯಿತು. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಲಘು ಪ್ರಹಸನ, ಕತೆ, ಸುಭಾಷಿತ, ಭಗವದ್ಗೀತೆ, ನೃತ್ಯ, ಏಕಪಾತ್ರ ಅಭಿನಯ ಈ ಮೊದಲಾದವುಗಳನ್ನು ಮೆಚ್ಚುವ ರೀತಿಯಲ್ಲಿ ಅಭಿನಯಿಸಿ ತೋರಿಸಿದರು. ಈ ಸಂದರ್ಭದಲ್ಲಿ ಸಂಸ್ಕೃತ ಸಂಘದ ಅಧ್ಯಕ್ಷರಾದ ಶ್ರೀ MS ಶ್ರೀಕಂಠಯ್ಯ ಹಾಗೂ ಕಾರ್ಯದರ್ಶಿಗಳು ಶ್ರೀ ಪರಮೇಶ್ವರ್ ವಿಭಟ್ ಮತ್ತು ಪದಾಧಿಕಾರಿಗಳೊಂದಿಗೆ ಸಂಸ್ಕೃತ ಪಾಠ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಲಕ್ಷ್ಮಿ ಮತ್ತು ಸಹ ಶಿಕ್ಷಕರಾದ ಶ್ರೀ ಮಂಜುನಾಥ್ ಗಾವ್ಕರ್ ಮತ್ತು ಶ್ರೀ ಧನುಷ್ ಉಪಸ್ಥಿತರಿದ್ದರು. ನಮಸ್ತೆ.
ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಪ್ರವಾದಿ ಅವರ ಜೀವನ, ಬೋಧನೆಗಳು, ತ್ಯಾಗಗಳನ್ನು ಗೌರವಿಸಲು ಹಾಗೂ ಸಮಾಜಕ್ಕೆ ತಿಳಿಸಲು ಮುಸ್ಲಿಂ ಬಾಂಧವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಹಬ್ಬದ ಹಿನ್ನೆಲೆ ನಗರದ ಲಷ್ಕರ್ ಮೊಹಲ್ಲಾ, ಗರಡಿ ಬೀದಿ, ರಿವರ್ ಬ್ಯಾಂಕ್ ರಸ್ತೆ ಮೊದಲಾದ ಕಡೆಗಳಲ್ಲಿ ಬಾವುಟಗಳು, ಬಟಿಂಗ್ಸ್ ಹಾರಾಡುತ್ತಿದ್ದವು. ಎಲ್ಲ ಕಡೆಗಳಲ್ಲಿ ಹಸಿರು ಬಾವುಟ, ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆಯೇ ಈದ್ ಮಿಲಾದ್ ಹಬ್ಬಕ್ಕೆ ಶುಭಾಶಯ ಕೋರುವ ಫ್ಲೆಕ್ಸ್ಗಳು ಅನೇಕ ಕಡೆಗಳಲ್ಲಿ ಕಣ್ಣಿಗೆ ಗೋಚರಿಸುತ್ತಿದ್ದವು. ಕೆಲ ಯುವಕರು ಬೈಕ್ಗಳಲ್ಲಿ ಹಸಿರು ಹಾಗೂ ಹಲವು ಬಣ್ಣ ಮಿಶ್ರಿತ ಬಾವುಟ ಹಿಡಿದು ಓಡಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ಬೃಹತ್ ಮೆರವಣಿಗೆ ನಡೆಸಿದರು. ಮೆರವಣಿಗೆ ನಗರದ ಮದೀನಾ ಶಾದಿ ಮಹಲ್ನಿಂದ ಹೊರಟು ಗರಡಿ ಬೀದಿ, ಲಷ್ಕರ್ ಮೊಹಲ್ಲಾ, ರಿವರ್ ಬ್ಯಾಂಕ್ ರಸ್ತೆ, ಶಿಯಾ ಮೊಹಲ್ಲಾ, ಪೇಟಿ ಬೀದಿ ಮೂಲಕ ಗಾಂಧಿ ಸರ್ಕಲ್ಗೆ ಹೋಗಿ ಬೃಹತ್ ಮೆರವಣಿಗೆಯನ್ನು ಅಂತ್ಯಗೊಳಿಸಿದರು. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಜ್ಯೋತಿ ರಥಯಾತ್ರೆಗೆ ಹಾಸನದಲ್ಲಿ ಅದ್ದೂರಿ ಸ್ವಾಗತ. ವಿಶ್ವಕರ್ಮ ಸಮುದಾಯ ವಿಶ್ವದ ಶಿಲ್ಪಕಲೆಗೆ ಅಚ್ಚಳಿಯದ ಕೊಡುಗೆ ನೀಡಿದೆ. ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿಕೆ. ಹಾಸನದಲ್ಲಿ ಜೆಡಿಎಸ್ ಕತೆ ಮುಗಿದಿಲ್ಲ, ಹೊಸ ಅಧ್ಯಾಯ ಆರಂಭವಾಗಿದೆ. ಮಾಜಿ ಸಚಿವ ಎಸ್ ಟಿ ರೇವಣ್ಣ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ಕಂಡ ಶ್ರೇಷ್ಠ ನಾಯಕ, ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಮತ್ತು ವಿಶ್ವಕರ್ಮ ಜಯಂತಿಯ ಆಕರ್ಷಕ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.